ತಗೊಳ್ಳಿಮ್ಮ. ಇವತ್ತು ಈ ಮಾತ್ರೆ ಇಲ್ಲದೆ ಇದ್ರೂ ನಡೀತಿತ್ತು. ನಿಧಾನ. ನೀನಿವತ್ತು ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ. ತಾಯಿ ದರ್ಶನ ನಿನಗೂ ಸಿಗಬೇಕು ಅಂತಿತ್ತು ಇವತ್ತು. ನಿಮಗಿಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ಎಲ್ಲಿ ನೀನು ಆ ಮಾನಸಿ ಹಾಗಂದ್ಲು ಅಂತ ಬರ್ದೇ ಉಳ್ಕೋತೀಯೋ ಅಂದ್ಕೊಂಡಿದ್ದೆ. ನನ್ನ ಇಚ್ಛೆ ಪೂರ್ತಿ ಮಾಡಿದೆ ಆರ್ಯ. ಇದು ಒಂದೇ ಮಾತ್ರ ಅಲ್ಲಮ್ಮ, ನಿಮ್ಮ ಎಲ್ಲ ಆಸೆಗಳು ನಾನು ಪೂರೈಸ್ತೀನಿ. ದೊಡ್ಡವ್ರು ಹೇಳ್ತಾರೆ ಆರ್ಯ, ಮನಸ್ಸಿನಲ್ಲಿ ಶುದ್ಧ ಬೇಡಿಕೆ ಇದ್ದರೆ ಅದನ್ನು ಪೂರೈಸೋಕ್ಕೆ ಎಷ್ಟೇ ಅಡೆತಡೆ ಬಂದರೂ ದೇವ್ರ ಸಹಾಯ ಮಾಡ್ತಾನೆ ಅಂತ. ಮನಸ್ಸಿನಲ್ಲಿ ಶುದ್ಧ ಬೇಡಿಕೆ ಇದ್ದರೆ ಅದನ್ನ ಪೂರೈಸಕ್ಕೆ ಎಷ್ಟೇ ಅಡೆತಡೆ ಬಂದರೂ ದೇವ್ರ ಸಹಾಯ ಮಾಡ್ತಾನೆ ಅಂತ. ಆ ಶಕ್ತಿ ಮುಂದೆ ಇನ್ನೇನೂ ಇಲ್ಲ. ಶುದ್ಧ ಭಕ್ತಿ ಮತ್ತು ಅತಿಯಾದ ಪ್ರೀತಿ ಇವೆರಡಿದ್ರೆ ಸಾಕು, ದೇವರು ಜೊತೆಲಿರ್ತಾನೆ. ಆ ದೇವರೇ ನಿನ್ನನ್ನು ಕರೆಸ್ಕೊಂಡಿದ್ದು. ಇಲ್ಲದೇ ಇದ್ರೆ ಬರಕ್ಕಾಗಲ್ಲ ಅಂದವನು ಹೇಗೆ ಬಂದೆ ಹೇಳು ಆರ್ಯ? ನಿಜವಾಗ್ಲೂನಾ? ನಮ್ಮ ಬಯಕೆ ಗಟ್ಟಿಯಾಗಿದ್ರೆ ಅನ್ಕೊಂಡಿದ್ದಾಗತ್ತಮ್ಮ? ಖಂಡಿತವಾಗ್ಲೂ ಆಗುತ್ತೆ. ಆದರೆ ಆ ಬಯಕೆ ಸ್ವಾರ್ಥದಿಂದ ಕೂಡಿರಬಾರ್ದು ಅಷ್ಟೆ. ಯಾಕೆ ಹೀಗೆ ಕೇಳ್ತಾ ಇದೀಯ ಆರ್ಯ? ಸುಮ್ಮನೆ ಅನ್ಕೊಳ್ಳಿ, ಇಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡಲೇಬಾರ್ದು ಅಂತ ನಿರ್ಧಾರ ಮಾಡಿರ್ತಾರೆ. ಆದರೂ ಅವರು ಭೇಟಿ ಆಗುವ ಹಾಗೆ ಆಗತ್ತಮ್ಮ? ಯಾಕಾಗಲ್ಲ? ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಇಚ್ಛೆ ಏನು ಅಂತ ಗೊತ್ತಿಲ್ವಲ್ಲ. ಹೇಳಿದ್ನಲ್ಲ, ಬೇಡಿಕೆ ಇಚ್ಛೆ ಶುದ್ಧವಾಗಿದ್ರೆ, ಸ್ವಾರ್ಥದಿಂದ ಕೂಡಿಲ್ದೇ ಇದ್ರೆ ಖಂಡಿತ ಭೇಟಿ ಮಾಡೋಕ್ ಸಾಧ್ಯ. ಅವನು ನಿರ್ಧಾರ ಮಾಡಿರ್ತಾನೆ ಏನಾಗಬೇಕು ಅಂತ. ನಾವು ಅದನ್ನ ಸ್ವೀಕರಿಸ್ಬೇಕು ಅಷ್ಟೇ. ಅವನು ನಿರ್ಧಾರ ಮಾಡಿರ್ತಾನೆ ಏನಾಗಬೇಕು ಅಂತ, ನಾವು ಅದನ್ನ ಸ್ವೀಕರಿಸ್ಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ನಮ್ಮನ್ನೆಲ್ಲ ಮೀರಿದ ಶಕ್ತಿ ಒಂದಿಲ್ಲ ಅಂತಂದ್ರೆ ಇದಾಗೋದಕ್ಕೆ ಹೇಗೆ ಸಾಧ್ಯ? ಯಾರಿಗೆ ಹೇಳಿದ್ರು ಇದು ಅರ್ಥ ಆಗಲ್ವೇನೋ. ಆದರೆ ಆರ್ಯ ಸರ್ಗೆ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತು. ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೆ. ಇರಲಿ, ಇದೇ ನನ್ನ ಹಣೆ ಬರ್ದಲ್ಲಿ ಬರ್ದಿದೆ ಅಂತಂದರೆ ನಾನಿದನ್ನು ಒಪ್ಕೋತೀನಿ. ಎಲ್ಲಾನು ಆ ದೇವಿ ಮೇಲೆ ಭಾರ ಹಾಕಿ ಮುಂದೆ ನಡಿತೀನಿ. ಸುಬ್ಬು, ಬಂದೆ. ಕಾಫಿ ಇಟ್ಟಿದ್ದೀನಿ ತಗೋ, ಅವಳಿಗೂ ಕೊಟ್ಬಿಡು. ಅನು, ಯಾಕೋ ಹೀಗೆ ಕೂತಿದ್ಯಾ? ತಗೋ ಕಾಫಿ, ಬಿಸಿ ಬಿಸಿ. ಚಿಯರ್ಸ್.
ಏನಾಯ್ತು? ಏನೂ ಇಲ್ಲ ಅಪ್ಪ. ನಿನ್ನೆ ಅಷ್ಟು ದೊಡ್ಡ ವಿಷಯ ನಡೆದಿದೆ, ಏನೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಏನಪ್ಪ? ನಿನ್ನೆ ಏನು ಹೇಳು? ಅಷ್ಟಮಿ ತಾನೇ? ನಿನಗೆ ಕೆಟ್ಟ ಕನ್ಸು ಬಿತ್ತಾ? ಇಲ್ಲ ಅಲ್ಲ, ಇಲ್ಲ ಅಲ್ಲ, ಬಿದ್ದಿಲ್ಲ ತಾನೇ? ಪುಷ್ಪ ನೋಡಿದ್ಯಾ? ನಿನ್ನೆ ರಾತ್ರಿ ಅನುಗೆ ಕೆಟ್ಟ ಕನ್ಸೆ ಬಿದ್ದಿಲ್ವಂತೆ. ಹ್ಞೂ ಸುಬ್ಬು, ದೇವಿ ಗುಡಿ ತುಂಬಿದ್ದಕ್ಕೆ ಒಂದೇ ದಿನದಲ್ಲಿ ಎಂಥ ಪವಾಡ ಆಯಿತು. ನಾವಿಷ್ಟು ದಿನ ತಡೆಯೋಕ್ಕಾಗದೇ ಇರೋದನ್ನು ಆ ತಾಯಿ ಎಲ್ಲವ ಒಂದೇ ದಿನದಲ್ಲಿ ನಿಲ್ಲಿಸ್ಬಿಟ್ಲು. ಏನೋ ನನ್ನ ಮಗಳಿಗೆ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕು. ಅಪ್ಪ, ಅಮ್ಮ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಏನು ಹೇಳು ಬಂಗಾರ? ನಾನು ಹುಬ್ಬಳ್ಳಿಗೆ ಹೋಗ್ತಿದ್ದೀನಿ. ಹುಬ್ಳಿಗ? ಯಾಕೆ? ಕೆಲ್ಸದ ಮೇಲೆ ಬಂಗಾರ? ಹ್ಞೂ ಅಪ್ಪ. ಬರೋದು ಗೊತ್ತಿಲ್ಲ. ಅಂದಾಜು ಒಂದು 2-3 ದಿನನಾ? ನಂಗೆ ಗೊತ್ತಿಲ್ಲ ಅಮ್ಮ. ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಿ. ಟ್ರಾನ್ಸ್ಫರ? ಇದೇನಿದು ದಿಢೀರಂತ? ನನಗಿನ್ನೂ ಅರ್ಥ ಆಗ್ತಿಲ್ಲ. ಹುಬ್ಬಳ್ಳಿಗೆ ಕೆಲಸದ ಮೇಲೆ ಹೋಗ್ತಿದ್ಯಾ ಇಲ್ಲ ಅಲ್ಲೇ ಉಳ್ಕೊಳ್ಳೋದಕ್ಕೆ ಹೋಗ್ತಿದ್ಯಾ? ಇನ್ಮೇಲೆ ನನ್ನ ಕೆಲಸ ಅಲ್ಲೇ ಅಮ್ಮ. ಅಯ್ಯೋ ತಾಯಿ ಎಲ್ಲವ, ಇದೇನು ಸುಬ್ಬು? ಹೌದು ಬಂಗಾರ, ನೀನು ಹುಬ್ಳಿಗೆ ಹೋಗ್ತಿರೋದು ನನಗೇನೋ ಸರಿ ಅನ್ನಿಸ್ತಾ ಇಲ್ಲ. ಕೆಲಸದಲ್ಲಿ ಏನಾದರೂ ಪ್ರೆಷರ್ ಇದ್ದರೆ ಹೇಳು, ಬಿಟ್ಬಿಡುವಂತೆ. ಬೇರೆ ಕೆಲಸ ಎಲ್ಲಾದರೂ ನೋಡೋಣ. ಇಲ್ಲ ಅಪ್ಪ, ನನಗಿದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಬರೀ ಟ್ರಾನ್ಸ್ಫರ್ ಮಾತ್ರ ಮಾಡ್ತಿಲ್ಲ, ನನಗೆ ಪ್ರಮೋಷನ್ನು ಕೊಟ್ಟಿದ್ದಾರೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿರೋರಿಗೆ ಇದೊಂದು ಒಳ್ಳೆ ಸಮಯ ಅಲ್ವಾ ಅಪ್ಪ? ಯಾರಿಗೆ ತಾನೇ ಇಷ್ಟು ಬೇಗ ಪ್ರಮೋಷನ್ ಸಿಗುತ್ತೆ ಹೇಳಿ? ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ, ನಾನು ಬರ್ತೀನಿ.